ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ 17ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಮನಸ್ಸು ತದ್ರೂಪ ಆಗೋದು ಅಂತಂದ್ರೆ ಏನು, ಅದು ಹೇಗಾಗುತ್ತೆ, ಯಾವ ಅಭ್ಯಾಸ ಮಾಡೋದ್ರಿಂದ ಮನಸ್ಸು ತದ್ರೂಪವಾಗುತ್ತೆ, ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಏನು ಅಂತಂದ್ರೆ ಎಲ್ಲವೂ ಆ ಭಗವಂತನೇ. ಈ ಭೌತಿಕ ಪ್ರಪಂಚದಲ್ಲಿ ಅವನನ್ನ ಬಿಟ್ಟು ಬೇರೆ ಏನೂ ಇಲ್ಲ, ಇದೆಲ್ಲ ಮಾಯೆ ಅನ್ನೋದು ಗೊತ್ತಾಗಿ ಆ ಭಗವಂತ ಒಬ್ಬನೇ ಶಾಶ್ವತ. ಅವನನ್ನೇ ನಿರಂತರವಾಗಿ ನಮ್ಮ ಮನಸ್ಸು ಧ್ಯಾನ ಮಾಡ್ತಾ ಮಾಡ್ತಾ ಆ ಭಗವಂತನಲ್ಲೇ ಮನಸ್ಸು ಅಭಿನ್ನ ಭಾವದಿಂದ ನಿಶ್ಚಲವಾಗಿರುವಂಥದ್ದಿದೆಯಲ್ಲ, ಅದನ್ನು ಮನಸ್ಸು ತದ್ರೂಪವಾಗೋದು ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ಬುದ್ಧಿ ತದ್ರೂಪವಾಗೋದು ಅಂತಂದರೆ ಏನು, ಮತ್ತು ಮನಸ್ಸು ತದ್ರೂಪವಾದ ಮೇಲೆ ಯಾವ ರೀತಿಯ ಅಭ್ಯಾಸದಿಂದ ಬುದ್ಧಿ ಅನ್ನೋದು ತದ್ರೂಪವಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಇದರ ಮುಂಚೆ ನಾವು ತಿಳ್ಕೊಂಡ್ವಲ್ವಾ, ಆ ರೀತಿ ಮನಸ್ಸು ತದ್ರೂಪವಾದ ಮೇಲೆ ಆ ಬುದ್ಧಿಯಲ್ಲಿ ಆ ಸಚ್ಚಿದಾನಂದ ಘನ ಪರಮಾತ್ಮನ ಸ್ವರೂಪ ಇದೆಯಲ್ಲ, ಅದು ಪ್ರತ್ಯಕ್ಷದ ಹಾಗೇನೆ ನಿಶ್ಚಯವಾಗುತ್ತೆ. ಅಂದರೆ ಇಲ್ಲಿ ಭಗವಂತ ನಿಂತಿದ್ದಾನೆ, ಅಥವಾ ನನಗೆ ಕಾಣಿಸ್ತಾ ಇದ್ದಾನೆ, ಅಥವಾ ನಾನು ಅವನಲ್ಲಿ ಒಂದಾಗಿದ್ದೀನಿ. ಈ ರೀತಿ ಆ ಭಗವಂತ ನಮ್ಮ ಬುದ್ಧಿಯಲ್ಲಿ ಬಂದು ನಿಂತ್ಕೊಳ್ತಾನೆ. ಆ ಭಗವಂತ ನಮ್ಮ ಬುದ್ಧಿಯಲ್ಲಿ ಪ್ರತ್ಯಕ್ಷನ ಹಾಗೆ ನಿಶ್ಚಯವಾಗ್ತಾನೆ. ಆಯಿತಾ? ನಮ್ಮ ಬುದ್ಧಿಗೆ ಅದು ತಿಳಿಬೇಕು, ಆಗಲೇ ಅದು ಕರೆಕ್ಟಾಗಿ ನಮಗೆ ದಾರಿ ತೋರಿಸೋದು. ಇಲ್ಲ ಅಂತಂದರೆ ಏನು ಮಾಡುತ್ತೆ, ಹೆಂಗೆಂಗೋ ಯೋಚನೆ ಮಾಡೋಕ್ಕೆ ಹೋಗುತ್ತದು ಅಲ್ವಾ. ಆ ನಿಶ್ಚಯ ಅನ್ನೋದು ಬರಬೇಕು. ಆ ನಿಶ್ಚಯಕ್ಕೆ ಅನುಸಾರವಾಗಿ ನಿಧಿಧ್ಯಾಸನ ಮಾಡ್ತಾ ಮಾಡ್ತಾ, ಅಂದರೆ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಯಾವ ಬುದ್ಧಿಯಲ್ಲಿ ಬೇರೆಯಾದಂಥ ಅಸ್ತಿತ್ವನೇ ಉಳಿದೆ, ಅಂದರೆ ಏನು, ನಾನು ಬೇರೆ ಭಗವಂತ ಬೇರೆ ಅನ್ನುವಂಥ ಅಸ್ತಿತ್ವನೇ ಅಲ್ಲಿ ಇರೋದಿಲ್ಲ. ಆ ಸಚ್ಚಿದಾನಂದ ಪರಮಾತ್ಮನಲ್ಲಿ ಆ ಬುದ್ಧಿ ಏಕಾಕಾರವಾಗಿ ಬಿಡುತ್ತೋ, ಅಂದರೆ ಆ ಮನಸ್ಸು ಅದರಲ್ಲಿ ಒಂದಾಗಿಬಿಡುತ್ತೋ, ಅದೇ ಬುದ್ಧಿ ತದ್ರೂಪವಾಗೋದು ಅಂತಂದರೆ ಅರ್ಥ. ಈಗ ಹೇಗೆ ಮನಸ್ಸಲ್ಲಿ ನಾವು ಚಿಂತನೆ ಮಾಡ್ತಾ 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 ಆ ಮನಸ್ಸು ಏಕೀಭಾವಕ್ಕೆ ಕೊಟ್ಟೋಗ್ಬಿಡುತ್ತೋ, ಭಗವಂತನಲ್ಲೇ ಒಂದಾಗ್ಬಿಡುತ್ತೋ, ಅದೇ ರೀತಿ ಬುದ್ಧಿ ಕೂಡ ಆ ಭಗವಂತನ ವಿಚಾರವನ್ನು ಮಾಡ್ತಾ ಮಾಡ್ತಾ ಧ್ಯಾನ ಮಾಡ್ತಾ 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 ಅದಕ್ಕೆ ಬೇರೆ ಅಸ್ತಿತ್ವ ಅನ್ನೋದೇ ಇರೋದಿಲ್ಲ. ಅದು ಭಗವಂತನಲ್ಲಿ ಏಕಾಕಾರವಾಗಿಬಿಡುತ್ತೆ. ಅದನ್ನೇ ಬುದ್ಧಿಯ ತದ್ರೂಪವಾಗೋದು ಅಂತ ಅರ್ಥ. ಅಂದರೆ ಅದರಲ್ಲೇ ಒಂದಾಗ್ಬಿಡೋದು ಅಂತ ಅರ್ಥ. ಇದೆಲ್ಲ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ನಮಗಿನ್ನೂ ಅದರದ್ದು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಅಲ್ವಾ. ಅದಕ್ಕೋಸ್ಕರ ಮೊದಲು ತಿಳ್ಕೋಬೇಕು. ತಿಳ್ಕೊಂಡಿದ್ದನ್ನು ಮತ್ತೆ ಮತ್ತೆ ಮನನ ಮಾಡ್ತಾ 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 ಆ ಬುದ್ಧಿಗೆ ಗೊತ್ತಾಗುತ್ತೆ ಆ ವಿಷಯ. ಆವಾಗ ಅದು ಆ ರೀತಿ ನಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಆಮೇಲೆ ಈ ಸಾಧನೆಗಳೆಲ್ಲ ನಮಗೆ ಸಿದ್ಧಿಯಾಗುವಂಥದ್ದು. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ತನ್ನಿಷ್ಠ ಅರ್ಥಾತ್ ಸಚ್ಚಿದಾನಂದ ಘನ ಪರಮಾತ್ಮನಲ್ಲೇ ಏಕೀಭಾವದ ಸ್ಥಿತಿ ಅನ್ನೋದು ಯಾವ ಅವಸ್ಥೆಯ ಬಗ್ಗೆ ಹೇಳ್ತಾ ಇರೋದು, ಯಾವ ಅವಸ್ಥೆ ಬಂದರೆ ಅದನ್ನು ತನ್ನಿಷ್ಠ ಅಂತ ಹೇಳೋದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಮತ್ತು ಮನಸ್ಸು ಮತ್ತು ಬುದ್ಧಿ ಎರಡೂ ಕೂಡ ತದ್ರೂಪವಾದ ಮೇಲೆ ಅದು ಹೇಗಿರುತ್ತೆ, ಈಗ ನಾವು ಜನರಲ್ ಆಗಿ ಒಬ್ಬ ಮನುಷ್ಯ ಇರ್ತಾನಲ್ಲ ಹಾಗೇ ಇರುತ್ತಾ, ಅಥವಾ ಅವರ ಒಂದು ನಡವಳಿಕೆ ವಿಚಾರಗಳೇ ಬೇರೆ ಥರ ಇರುತ್ತಾ ಅಂತಂದ್ಬಿಟ್ಟು, ಅದು ಹೇಗಿರುತ್ತೆ ಮನಸ್ಸು ಬುದ್ಧಿ ಅಂತಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಈಗ ಉತ್ತರ ಏನು ಅಂತಂದರೆ, ಮನಸ್ಸು ಮತ್ತು ಬುದ್ಧಿ ಮೇಲೆ ಹಿಂದಿನ ಭಾಗದಲ್ಲಿ ಹೇಳಿರೋ ಪ್ರಕಾರ ಪರಮಾತ್ಮನಲ್ಲಿ ಏಕಾಕಾರವಾಗಿರೋವರೆಗೂ ಕೂಡ ಸಾಂಖ್ಯಯೋಗಿಯ ಸ್ಥಿತಿ ಅಭಿನ್ನ ಭಾವದಿಂದ ಪರಮಾತ್ಮನಲ್ಲಿ ಉಂಟಾಗೋದಿಲ್ಲ. ಅಂದರೆ ಎಲ್ಲಿವರೆಗೆ ನಮ್ಮ ಮನಸ್ಸು ಮತ್ತು ಬುದ್ಧಿ ಏಕಾಕಾರವಾಗೋದಿಲ್ಲೋ ಭಗವಂತನ ಜೊತೆ, ಅಲ್ಲಿವರೆಗೂ ನಮಗೆ ಭಿನ್ನ ಭಾವ ಇರುತ್ತೆ. ನಾನು ಬೇರೆ ಪರಮಾತ್ಮ ಬೇರೆ, ಆತ್ಮ ಬೇರೆ ಪರಮಾತ್ಮ ಬೇರೆ, ಈ ರೀತಿಯ ಒಂದು ಭಾವ ಇರುತ್ತೆ. ಅದಕ್ಕೆ ಅಲ್ಲಿ ಅಭಿನ್ನ ಭಾವ ಉಂಟಾಗೋದಿಲ್ಲ ಪರಮಾತ್ಮನಲ್ಲಿ. ಯಾಕೆಂದರೆ ಮನಸ್ಸು ಮತ್ತು ಬುದ್ಧಿ ಇರುತ್ತಲ್ಲ, ಇದೇ ನಮ್ಮನ್ನು ಆತ್ಮ ಮತ್ತು ಪರಮಾತ್ಮ ಈ ಭೇದ ಭ್ರಮೆಯಲ್ಲಿ ಇರೋದಕ್ಕೆ ಮುಖ್ಯ ಕಾರಣನೇ ಮನಸ್ಸು ಮತ್ತು ಬುದ್ಧಿಗಳು. ಅದಕ್ಕೋಸ್ಕರನೇ ಎಲ್ಲಿವರೆಗೂ ಮೇಲೆ ಹೇಳಿರೋ ರೀತಿ ಮನಸ್ಸು ಮತ್ತು ಬುದ್ಧಿಗಳು ಪರಮಾತ್ಮನಲ್ಲಿ ಏಕಾಕಾರವಾಗೋದಿಲ್ವೋ ಅಲ್ಲಿವರೆಗೂ ಈ ದೃಷ್ಟಿ ಅನ್ನೋದು ಹೋಗೋದಿಲ್ಲ. ಆದರೆ ಯಾವಾಗ ಈ ಮನಸ್ಸು ಬುದ್ಧಿ ಪರಮಾತ್ಮನಲ್ಲಿ ಏಕಾಕಾರವಾಗಿಬಿಟ್ರೆ ಸಾಧಕನ ದೃಷ್ಟಿಯಿಂದ ಆತ್ಮ ಬೇರೆ ಪರಮಾತ್ಮನ ಬೇರೆ ಅನ್ನುವಂಥ ಭ್ರಮೆ ಇರುತ್ತಲ್ಲ, ಅದು ಕಂಪ್ಲೀಟಾಗಿ ಹೊರಟೋಗ್ಬಿಡುತ್ತೆ. ಈ ರೀತಿ ಧ್ಯಾತ ಧ್ಯಾನ ಮತ್ತು ಧ್ಯೇಯ ಅಂದರೆ
ಆ ಧ್ಯಾನವನ್ನು ಮಾಡುವಂಥವನು ಧ್ಯಾನ ಮತ್ತು ಅದರದ್ದು ಒಂದು ಗುರಿ ಇರುತ್ತಲ್ಲ, ಧ್ಯೇಯ, ಅದು ಈ 3 ತ್ರಿಪುಟಿ ಅಂತ ಕರೀತಾರೆ. ಇದೆಲ್ಲ ಹೊರಟೋಗ್ಬಿಡುತ್ತೆ ಆಯಿತಾ. ಮಾಡೋನ್ ಬೇರೆ, ಮಾಡಿಸೋನ್ ಬೇರೆ, ಮಾಡ್ತಾ ಇರುವಂಥ ಒಂದು ಆ ಪ್ರೊಸೀಜರ್ ಬೇರೆ, ಆಮೇಲೆ ಅದರಿಂದ ನಮಗೇನು ಸಿಗುತ್ತೋ ಅದು ಬೇರೆ. ಈ ರೀತಿ ಎಲ್ಲ ನಮಗೆ ಗೊಂದಲಗಳು, ಮಾಯೆಗಳೆಲ್ಲ ಇರುತ್ತಲ್ಲ, ಅದೆಲ್ಲ ಹೋಗಿ ಕೇವಲ ಆ ಭಗವಂತ ಮಾತ್ರ ಇರೋದು ಅನ್ನೋದು ಗೊತ್ತಾಗುತ್ತೆ. ಆ ರೀತಿ ತಿಳ್ಕೊಂಡಂತಹ ಸಾಂಖ್ಯಯೋಗಿ ತನ್ನಿಷ್ಠನಾಗೋದು ಅಂತಂದರೆ ಇದೇ ಅರ್ಥ. ಅಂದರೆ ಪರಮಾತ್ಮನಲ್ಲೇ ಏಕೀಭಾವದಿಂದ ಸ್ಥಿತನಾಗೋದು ಅಂತ ಅರ್ಥ. ಈಗ ಅವನಿಗೆ ಎಲ್ಲ ವಿಚಾರಗಳು ಗೊತ್ತಾಗ್ಬಿಟ್ಟಿರುತ್ತೆ, ಯಾವುದೂ ಇಲ್ಲ ಇಲ್ಲಿ, ಎಲ್ಲ ಭಗವಂತನೇ ಇರೋದು, ಅವನೊಬ್ಬನೇ ಇರೋದು ಅನ್ನೋದು ಗೊತ್ತಾದ ಮೇಲೆ ಅವನು ಪರಮಾತ್ಮನಲ್ಲೇ ಏಕೀಭಾವದಿಂದ ಸ್ಥಿತನಾಗಿರ್ತಾನೆ ಅಂತ ಅರ್ಥ ಮಾಡ್ಕೋಬೇಕು. ಆ ರೀತಿಯ ಒಂದು ತಿಳುವಳಿಕೆ ನಮಗೆ ಯಾವಾಗ ಬರುತ್ತೋ ಅದನ್ನೇ ಭಗವಂತನನ್ನು ನಾವು ಪಡ್ಕೊಳ್ಳೋದು ಅಥವಾ ಭಗವಂತನಲ್ಲೇ ಸ್ಥಿತನಾಗೋದು ಅಂತ ಹೇಳೋದಕ್ಕೆ ಅರ್ಥನೇ ಅದು. ನಮಗೆ ಆ ಒಂದು ವಿವೇಕ, ಜಾಗೃತಿ ಬರಬೇಕು ಆ ಮನಸ್ಸಿನಲ್ಲಿ, ಅಥವಾ ಆ ಬುದ್ಧಿ, ಮನಸ್ಸು, ಈ ಜಗತ್ತಿನಲ್ಲಿ ನಾವು ಏನು ನೋಡ್ತಾ ಇದ್ದೀವೋ ಇದೆಲ್ಲ ಬರೀ ಭ್ರಮೆನೇ. ಆ ಭಗವಂತ ಒಬ್ಬನೇ ನಿಜವಾಗಿರುವಂಥವನು, ಸತ್ಯ ಅನ್ನೋದು ನಮಗೆ ಅರಿವಿಗೆ ಬರುತ್ತಲ್ಲ, ಅದನ್ನು ಪರಮಾತ್ಮನಲ್ಲೇ ಏಕೀಭಾವದಿಂದ ಸ್ಥಿತನಾಗೋದು ಅಂತ ಹೇಳೋದು ಅಂತ ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.